ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಭರ್ಜರಿ ಗೆಲುವು ಸಾಧಿಸಿದ್ದು, ಇಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಎಪಿಸಿ ವೃತ್ತದಲ್ಲಿ ಪ್ರವೀಣ್ ಹಾಗೂ ಗಿರೀಶ್ ರವರ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ವಡ್ಡರಪಾಳ್ಯ ಗ್ರಾಮದಲ್ಲಿ ಎಡಿಎ ಮಾಜಿ ಅಧ್ಯಕ್ಷ ರಾಜಶೇಖರ್ ರೆಡ್ಡಿರವರ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಜಿಗಣಿ ಪುರಸಭಾ ಸದಸ್ಯರಾದ ನಾಗೇಶ್, ಜೆಸಿ ಕೃಷ್ಣಪ್ಪ, ಮೋಹನ್, ಮುಖಂಡರಾದ ಶಾಂತಕುಮಾರ್, ಶಿವರಾಮರೆಡ್ಡಿ, ರಾಜಣ್ಣ, ನಾಗೇಶ್, ಅಬ್ಬಯ್ಯಣ್ಣ, ಯಲ್ಲಪ್ಪ, ಮಧುಸೂದನ್ ಹಾಗೂ ಮುಖಂಡರು ಭಾಗವಹಿಸಿದರು.
లైట్గా మన పార్టీ సక్సెస్ అయింది దాని ఖుషి ఏదైనా ಭಾರತೀಯ ಜನತಾ ಪಕ್ಷದ ನಮ್ಮ ಎಲ್ಲ ಪಕ್ಷದ ನಾಯಕರು ಇವತ್ತು ಜಿಗಣಿ ಭಾಗದಲ್ಲಿ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹೃದಯವಂತ ಡಾಕ್ಟರ್ CN ಮಂಜುನಾಥ್ ಅವರು 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ವಿಜಯ ಆಗಿರುವಂಥ ವಿಜಯೋತ್ಸವವನ್ನು ಇವತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇವತ್ತು ಇಷ್ಟೊಂದು ಅಭೂತಪೂರ್ವವಾದ ಗೆಲುವಿಗೆ ಶ್ರಮಿಸಿದಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಕ್ಷ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪರವಾಗಿ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಅದರಲ್ಲೂ ಸಹ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಅಧಿಕ ಮತಗಳ ಲೀಡನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಕಾರ್ಯಕರ್ತರು ಮತ್ತು ಈ ಭಾಗದ ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪನವರಿಗೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಕಾರ್ಯಕರ್ತರ ಒಂದು ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದೆ. ದೇಶದಲ್ಲಿ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ, ಅಮಿತ್ ಶಾ ಅವರ ನಾಯಕತ್ವಕ್ಕೆ, ರಾಜ್ಯದಲ್ಲಿ ಏನು BS ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಜನ ಇವತ್ತು ಬೆಂಬಲ ಸೂಚಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾರೆ. ಸರ್, ನಮಗೆ ಗೆಲುವು ಅನ್ನೋದು ಖಂಡಿತವಾಗ್ಲೂ ಮೊದಲೇ ಗೊತ್ತಿತ್ತು. ಆದರೆ ನಮ್ಮ ಅಂತರ ಇಷ್ಟೊಂದು ಅಂತರದಿಂದ ನಾವು ಗೆಲ್ತೀವಿ ಅಂತ ನಾವು ಗೆಸ್ ಮಾಡಿರಲಿಲ್ಲ. ನಾವು 1.5 ಲಕ್ಷ ಲೀಡಲ್ಲಿ ಗೆಲ್ತೀವಿ ಅಂತ ನಾವು ಗೆಸ್ ಮಾಡಿದ್ವಿ. ಅದು ಇನ್ನೂ ಜಾಸ್ತಿ ಆಗಿದೆ. 2.5 ಲಕ್ಷಕ್ಕೂ ಅಧಿಕ ಮತದಿಂದ ನಾವು ಗೆದ್ದಿದ್ದೀವಿ. ಈಗ ಏನು ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ BBMP ಆಗಿರ್ಬೋದು, ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಪುರಸಭೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಎಲ್ಲ ಭಾಗಗಳಲ್ಲೂ ಸಹ ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವವಾಗಿ ನಮಗೆ ಎಲ್ಲ ಒಂದು ಕಾರ್ಯಕರ್ತ ಬಂಧುಗಳು ಒಳ್ಳೆಯ ಮತವನ್ನು ನೀಡುವ ಮುಖಾಂತರ ಡಾಕ್ಟರ್ CN ಮಂಜುನಾಥ್ರವರು ಹೃದಯವಂತನನ್ನು ಗೆಲ್ಲಿಸಿದ್ದಾರೆ. ಖಂಡಿತವಾಗ್ಲೂ ನಾವು ಮೊದಲೇ ಹೇಳ್ತಾ ಇದ್ವಿ ಗೆದ್ದೇ ಗೆಲ್ತಾರೆ ಅಂತ. ಆದರೆ ಕೆಲವ್ರಿಗೆ ಗೊತ್ತಿರಲಿಲ್ಲ ಅದು. ಇಲ್ಲ, ನಾವೇ ಗೆಲ್ತೀವಿ ಅಂತ ಅವ್ರು ಹೇಳ್ತಾಯಿದ್ರು. ಖಂಡಿತವಾಗ್ಲೂ ನಾವು ಪ್ರತಿಯೊಂದು ಹೇಳ್ತಾ ಇದ್ವಿ. ಬೆಂಗಳೂರು ಸೌತಲ್ಲೇ ನಮಗೆ ಕಡಿಮೆ ಅಂದರೆ 75,000 ಬರ್ತದಂತ. ಅದನ್ನು ಮೀರಿ ಜನ ನಮಗೆ ಓಟ್ ಕೊಟ್ಟಿದ್ದಾರೆ. ಅಂದರೆ 1 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಡಾಕ್ಟರ್ CN ಮಂಜುನಾಥ್ರ ಮೇಲಿರುವಂಥ ಪ್ರೀತಿ ಮತ್ತು ಒಂದು ಒಳ್ಳೆಯ ಒಂದು ಬದಲಾವಣೆಯನ್ನು ಮಾಡಬೇಕು, ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು. ಈ ಒಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲೇ ಒಂದು ಒಳ್ಳೊಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಜನ ಖಂಡಿತವಾಗಲೂ ಒಳ್ಳೆಯ ಮತವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ C ಮಂಜುನಾಥ್ರವರು ನಮ್ಮ ಕ್ಷೇತ್ರಕ್ಕೆ ಒಂದು ಹೆಚ್ಚಿನ ಒಂದು ಒಲವನ್ನು ನೀಡಿ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ. ಏನು ನಂಬಿ ಜನ ಓಟ್ ಹಾಕಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಖಂಡಿತವಾಗಲೂ ಅಭಿವೃದ್ಧಿ ಕೆಲಸಕ್ಕೆ ನಾವು ಏನಿದೆ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ನಮ್ಮ ಒಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕ್ಷೇತ್ರ, ನಮ್ಮದು ಕರ್ನಾಟಕದಲ್ಲೇ ದೊಡ್ಡ ಕ್ಷೇತ್ರ ಆಗಿರೋದ್ರಿಂದ ನಮ್ಮ ಕ್ಷೇತ್ರದ ಬಗ್ಗೆ ಬಹಳ ಗಮನವನ್ನು ಹರಿಸಿ ನಮ್ಮ ಶಾಸಕರು ಬಹಳಷ್ಟು ಹಗಲು ಇರಲು ನಿದ್ದೆ ಇಲ್ಲದೇನೆ ಬಹಳ ಶ್ರಮಪಟ್ಟು ಎಲ್ಲ ಕಾರ್ಯಕರ್ತರನ್ನು ಜೋಡಿಸ್ಕೊಂಡು ಈ ಒಂದು ಕ್ಷೇತ್ರದಲ್ಲಿ ಪ್ರತಿಯೊಬ್ಬರನ್ನ ನಮ್ಮ ಬೆಂಗಳೂರು ಗ್ರಾಮಾಂತರದ ಏನು ಈ ಒಂದು ಭಾಗದಲ್ಲಿ ಅಧ್ಯಕ್ಷಗಳಿರ್ಬೋದು, ಏನು ಪುರಸಭಾ ಸದಸ್ಯರುಗಳಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ಬೋದು, BBMP ಸದಸ್ಯರಿರ್ಬೋದು, ಮತ್ತು ನಗರಸಭೆ ಸದಸ್ಯರಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲ ಸದಸ್ಯರ ಒಂದು ನೇತೃತ್ವದಲ್ಲಿ BJP ಕಾರ್ಯಕರ್ತರ ನೇತೃತ್ವದಲ್ಲಿ ಬಹಳ ಒಗ್ಗಟ್ಟಿನ ಒಂದು ಪ್ರದರ್ಶನ ಮಾಡಿದ್ದಕ್ಕೆ ಇವತ್ತು ನಾವು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಲೀಡನ್ನು ಕೊಟ್ಟಿದ್ದೀವಿ. ಮುಂಬರುವಂಥ ದಿನಗಳಲ್ಲಿ ಇದೇ ರೀತಿಯಾಗಿ ನಮ್ಮ ಒಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅತಿ ಹೆಚ್ಚಿನ ಮತಗಳನ್ನು ನಮ್ಮ BJPಯ ಪಕ್ಷಕ್ಕೆ ಕೊಡುವ ಮುಖಾಂತರ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮುಖಾಂತರ ನಾವು ಈ ದಿನ ಡಾಕ್ಟರ್ C ಮಂಜುನಾಥ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ವಿ. ನಮಸ್ಕಾರ. ಈ ದಿನ ಏನು ನಮಗೆ ಒಂದು ಗೆಲುವನ್ನು ತಂದುಕೊಟ್ಟಂಥ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಅಭಿನಂದನೆಯನ್ನು ನಮ್ಮ ಇದರ ಮುಖಾಂತರವಾಗಿ ಸಲ್ಲಿಸುತ್ತೇವೆ. ಏನು ಈ ಅತಿ ಹೆಚ್ಚಿನ ಮತಗಳೆಂದು ಆರಿಸಿ ಬಂದಿರತಕ್ಕಂಥ ಮಂಜುನಾಥ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಕೊಡುಗೆ ಈ ದೇಶಕ್ಕೆ, ಇಡೀ ನಮ್ಮ ಬೆಂಗಳೂರಲ್ಲಿ ಸೀಮಿತ ಆಗಿರ್ತಕ್ಕಂಥ ಇದನ್ನು ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸಲಿ. ಈ ಆರೋಗ್ಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಳ್ಳೆಯ ಕೆಲಸಗಳನ್ನು ಮಾಡಲಿ. ಅವ್ರ ಕೆಲಸ ಯಾವಾಗಲೂ ಒಂದು ಜೀವಂತವಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಂಜುನಾಥ್ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತಾ, ಮತ್ತು ನಮ್ಮ MLA ಕೃಷ್ಣಪ್ಪ ಅವರು ಮೊದಲನೇ ದಿನಗಳಲ್ಲಿ ಎಲ್ಲರೂ ಕೆಲವು ಮಾತುಗಳನ್ನು ಆಡ್ತಾಯಿದ್ರು. ಅದನ್ನು ಸುಳ್ಳು ಅಂತ ಒಂದು ನಿರೂಪಣೆ ಮಾಡೋ ಮೂಲಕ ಒಂದು ಒಳ್ಳೆ ಅತಿಯಾದ ಹೆಚ್ಚಿನ ಲೀಡನ್ನು ಕೊಟ್ಟಿರ್ತಕ್ಕಂಥ ನಮ್ಮ MLA ಕೃಷ್ಣಪ್ಪಣ್ಣವ್ರಿಗೂ ಮತ್ತು ನಮ್ಮ ಈ ಇದಕ್ಕೆ ಎಲ್ಲ ಸಹಕಾರ ಕೊಟ್ಟಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳಿಗೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನ ಡಾಕ್ಟರ್ ಮಂಜುನಾಥ್ ಅವರಿಗೆ ಅವರಿಷ್ಟು ದಿನ ತೋರಿಸಿದಂಥ ಪ್ರೀತಿ ಮತ್ತು ಎಷ್ಟೋ ಜನ ತಾಯಂದಿರ ತಾಳಿ ಉಳಿಸಿರೋವಂಥ
ವ್ಯಕ್ತಿಗೆ ಇವತ್ತು ಬೆಂಗಳೂರು ಗ್ರಾಮಾಂತರದ ಮತದಾರ ಬಂಧುಗಳು ಕೂಲಿ ಕೊಟ್ಟು ಅವರಿಗೆ 2 ಲಕ್ಷಕ್ಕಿಂತ ಜಾಸ್ತಿ ಮತಗಳಿಂದ ಜಯಶೀಲರನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಜಯದೇವ ಅಂತ ಹಾಸ್ಪಿಟ್ಲು ಕೂಡ ಬರಲಿ ಅಂತ ಕೇಳ್ಕೊತ ಮಂಜುನಾಥ್ ಅವ್ರಿಗೆ ಈ ಮುಖಾಂತರ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತು ಬೆಂಗಳೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ CN ಮಂಜುನಾಥ್ ಅವರು ಅಭೂತಪೂರ್ವವಾದಂಥ ಒಂದು ಗೆಲುವನ್ನು ಸಾಧಿಸಿದ್ದಾರೆ. ಯಾರೂ ಸಹ ಊಹೆ ಮಾಡದ ರೀತಿಯಲ್ಲಿ ಇವತ್ತು ಅತ್ಯಧಿಕ ಮತಗಳಲ್ಲಿ ಇವತ್ತು ಅವರು ಜಯಶೀಲರಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಒಂದು JDS ಮತ್ತು BJPಯ ಎಲ್ಲ ಕಾರ್ಯಕರ್ತರಿಗೂ, ಶ್ರದ್ಧೆಯ ತಾಯಂದಿರಿಗೂ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ CN ಮಂಜುನಾಥ್ ಅವರು ಸಾಹೇಬರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವ್ರ ಸೇವೆ ಹೀಗೆ ನಿರಂತರವಾಗಿರಲಿ. ಲೋಕ ಕಲ್ಯಾಣಕ್ಕೋಸ್ಕರ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಮೊದಲಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ನಮ್ಮ ಜನತೆಗೆ ಅಭಿನಂದನೆಗಳು ಸಲ್ಲಿಸುತ್ತಾ ನಮ್ಮ BJPಯ ಪಕ್ಷಕ್ಕೆ ಒಳ್ಳೆ ಕ್ಯಾಂಡಿಡೇಟನ್ನು ತಂದುಕೊಟ್ಟರು. ನಮ್ಮ MLA ಕೃಷ್ಣಪ್ಪ ಅವರು, ಆಮೇಲೆ ನಮ್ಮ ಅಧ್ಯಕ್ಷರು ರಾಜಶೇಖರ ರೆಡ್ಡಿ ಅವರು ಮತ್ತು ನಮ್ಮ ಕಾರ್ಯಕರ್ತರ ಒಂದು ಶ್ರಮೆ, ಅವರೇ ವಾಲಂಟ್ರಿಯಾಗಿ ಅವರವರೇ ಕಾಸು ಹಾಕ್ಕೊಂಡು ಖರ್ಚು ಮಾಡಿ ಅವರೇ ವಾಲಂಟ್ರಿಯಾಗಿ ಇದಕ್ಕೆ ಶ್ರದ್ಧೆಯಿಂದ ಡಾಕ್ಟರ್ ಶ್ರೀ ಮಂಜುನಾಥ್ ಅವ್ರನ್ನ ಗೆಲ್ಲಿಸಿದ್ದಾರೆ. ಅವರಿಗೆ ಒಳ್ಳೆ ಅಭಿವೃದ್ಧಿಗಳು ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಅಭಿನಂದನೆ ಕೇಳ್ತೀವಿ. ಹಂಗೆ ಜಯದೇವ ಹಾಸ್ಪಿಟಲ್ನ ಹೆಂಗೆ ಮಾಡಿದಾರೋ ಅದೇ ಎಲ್ಲ ರಾಜ್ಯಕ್ಕೂ ಅವರು ಒಂದೊಂದು ಹಾಸ್ಪಿಟಲ್ ತಂದು ಜನಸೇವೆಗೆ ಒಂದು ಅನುಕೂಲ ಮಾಡಿಕೊಟ್ರೆ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ. ನಮ್ಮ MLA ಸಾಹೇಬರು ಭಾಳ ಶ್ರಮ ವಹಿಸಿ ಅವ್ರನ್ನ ಗೆಲುವಿಗೆ ಒಂದು ಕ್ಯಾಂಡಿಡೇಟನ್ನು ಕೊಟ್ಟು ನಮಗೆಲ್ಲ ಸಹಕರಿಸಿದ್ದಾರೆ. ಎಲ್ಲ ಜನತೆ ಧನ್ಯವಾದಗಳು ಸಲ್ಲಿಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ.